ನಮಸ್ಕಾರ ದೈವ ಭಕ್ತರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಎಷ್ಟೇ ಕಷ್ಟಪಟ್ಟರೂ ಮನೆಯಲ್ಲಿ ಹಣ ಉಳಿತಾ ಇಲ್ವಾ? ಪದೇ ಪದೇ ಅನಾರೋಗ್ಯ ಕಾಡ್ತಿದ್ಯಾ? ಹಾಗಿದ್ದರೆ ಒಮ್ಮೆ ನಿಮ್ಮ ಅಡಿಗೆ ಮನೆಯತ್ತ ಗಮನ ಹರಿಸಿ. ನೀವು ಅಡಿಗೆ ಮನೆಯಲ್ಲಿ ಬಳಸುವ ಉಪ್ಪು, ಸಕ್ಕರೆ ಹಾಗೆ ಮಸಾಲೆ ಪದಾರ್ಥವನ್ನು ಯಾವ ಪಾತ್ರೆಯಲ್ಲಿ ಇಟ್ಟಿದ್ದೀರಾ ಎಂಬುದು ನಿಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ. ಪ್ಲಾಸ್ಟಿಕ್ ಡಬ್ಬಿಗಳ ಬಳಕೆ ನಿಮ್ಮ ಮನೆಯ ಸಮೃದ್ಧಿಯನ್ನು ಹೇಗೆ ನಾಶಪಡಿಸಬಹುದು? ಹಾಗೆ ಶ್ರೀಮಂತರು ಯಾಕೆ ಪ್ಲಾಸ್ಟಿಕ್ ಬಳಸುವುದಿಲ್ಲ? ಈ ರಹಸ್ಯವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಅದನ್ನ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಆ ಒಂದು ವಿಡಿಯೋನ ಹಂಚ್ಕೊಳ್ಳಿ. ಶಾಸ್ತ್ರಗಳ ಪ್ರಕಾರ ಅಡಿಗೆ ಮನೆ ಎಂದರೆ ಅದು ಅನ್ನಪೂರ್ಣೇಶ್ವರಿಯ ನೆಲೆ. ಅಲ್ಲಿ ನಾವು ಇಡುವ ಪ್ರತಿಯೊಂದು ವಸ್ತುವಿಗೂ ಒಂದು ಶಕ್ತಿ ಇರುತ್ತದೆ. ಪ್ಲಾಸ್ಟಿಕ್ ಎಂಬುದು ರಾಸಾಯನಿಕಗಳಿಂದ ಕೂಡಿದ ನಿರ್ಜೀವ ಮತ್ತು ಅಶುಭ ವಸ್ತು ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಉಪ್ಪು ಮತ್ತು ಸಕ್ಕರೆಯನ್ನು ಪ್ಲಾಸ್ಟಿಕ್ನಲ್ಲಿ ಇಡುವುದರಿಂದ ಆ ಪದಾರ್ಥಗಳ ನೈಸರ್ಗಿಕ ಶಕ್ತಿ ಕುಂದುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪ್ಲಾಸ್ಟಿಕ್ ಡಬ್ಬಿಗಳ ಅತಿಯಾದ ಬಳಕೆ ಮನೆಯಲ್ಲಿ ರಾಹು ದೋಷವನ್ನು ಉಂಟು ಮಾಡುತ್ತದೆ. ಇದು ಕುಟುಂಬದ ಸದಸ್ಯರ ನಡುವೆ ಕಲಹ ಮತ್ತು ಹಣಕಾಸಿನ ಮುಗ್ಗಟ್ಟಿಗೆ ಕಾರಣವಾಗಬಹುದು. ಉಪ್ಪು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಕೇತ. ಸಮುದ್ರ ಮಂಥನದ ವೇಳೆ ಉಪ್ಪು ಮತ್ತು ಲಕ್ಷ್ಮಿ ಇಬ್ಬರೂ ಜನಿಸಿದರು. ಇಂತಹ ಉಪ್ಪನ್ನು ಪ್ಲಾಸ್ಟಿಕ್ನಲ್ಲಿ ಇಡುವುದು ಲಕ್ಷ್ಮೀ ದೇವಿಗೆ ಮಾಡುವ ಅಪಮಾನ ಎಂದು ಹಿರಿಯರು ಹೇಳುತ್ತಾರೆ. ಉಪ್ಪನ್ನು ನಾವು ಯಾವಾಗಲೂ ಗಾಜಿನ ಅಥವಾ ಪಿಂಗಾಣಿ ಪಾತ್ರೆಯಲ್ಲಿ ಇಡಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಮನೆಯಲ್ಲಿ ಧನಾತ್ಮಕತೆ ಹರಡುತ್ತದೆ. ಇನ್ನ ಸಕ್ಕರೆಯು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಶುಕ್ರನು ಐಶ್ವರ್ಯದ ಅಧಿಪತಿ. ಸಕ್ಕರೆಯನ್ನು ಪ್ಲಾಸ್ಟಿಕ್ನಲ್ಲಿ ಇಟ್ಟಾಗ ಅದು ತನ್ನ ಶುಭ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆ. ಹಿಂದೆ ನಮ್ಮ ಹಿರಿಯರು ಅಡಿಗೆ ಮನೆಯನ್ನು ಮನೆಯ ದೇಗುಲ ಎಂದು ಕರೆಯುತ್ತಿದ್ದರು. ಅಲ್ಲಿ ಅವರು ಬಳಸುತ್ತಿದ್ದ ಪ್ರತಿಯೊಂದು ವಸ್ತುವು ಧನಾತ್ಮಕ ಅಥವಾ ಋಣಾತ್ಮಕ ಶಕ್ತಿ ಹೊರಹಾಕುತ್ತಿದ್ದವು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಸುಲಭಕ್ಕೆ ಪ್ಲಾಸ್ಟಿಕ್ ಡಬ್ಬಗಳನ್ನು ಬಳಸುತ್ತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಉಪ್ಪು ಮತ್ತು ಮಸಾಲೆ ಪದಾರ್ಥಗಳನ್ನು ಪ್ಲಾಸ್ಟಿಕ್ನಲ್ಲಿ ಇಡುವುದು ಶಾಸ್ತ್ರದ ಪ್ರಕಾರ ಎಷ್ಟು ಸರಿ, ನೀವೇ ಯೋಚನೆ ಮಾಡಿ. ಇನ್ನು ನೀವು ಗಮನಿಸಿರಬಹುದು, ಅತಿ ಹೆಚ್ಚು ಶ್ರೀಮಂತರು ಅಥವಾ ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರು ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಸೋದಿಲ್ಲ. ಇದಕ್ಕೆ ಕೇವಲ ಫ್ಯಾಷನ್ ಕಾರಣವಲ್ಲ, ಬದಲಿಗೆ ವೈಜ್ಞಾನಿಕ ಮತ್ತು ಆಯುರ್ವೇದದ ಕಾರಣಗಳಿವೆ. ಪ್ಲಾಸ್ಟಿಕ್ನಲ್ಲಿ ಮಸಾಲೆಗಳನ್ನು ಇಟ್ಟಾಗ ಕಾಲಾನಂತರದಲ್ಲಿ ಪ್ಲಾಸ್ಟಿಕ್ನ ಸಣ್ಣ ಕಣಗಳು ಆಹಾರವನ್ನು ಸೇರುತ್ತವೆ. ಇದು ಕ್ಯಾನ್ಸರ್ನಂತಹ ಕಾಯಿಲೆಗೆ ಕಾರಣವಾಗಬಹುದು. ಹಿಂದೆ ನಮ್ಮ ಹಿರಿಯರು ಹೆಚ್ಚಾಗಿ ಮಣ್ಣಿನ ಮಡಕೆಯನ್ನು ಉಪಯೋಗಿಸುತ್ತಿದ್ದರು. ಈ ಮಣ್ಣು ಪಂಚಭೂತಗಳಲ್ಲಿ ಒಂದು. ಮಣ್ಣಿನ ಮಡಕೆಯಲ್ಲಿ ಉಪ್ಪನ್ನು ಇಡುವುದರಿಂದ ಅದರಲ್ಲಿರುವ ದೈವಿಕ ಅಂಶ ಜಾಗರೂಕವಾಗುತ್ತದೆ ಮತ್ತು ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಇನ್ನ ಗಾಜಿನ ಪಾತ್ರೆ, ನೀವು ಹೆಚ್ಚಾಗಿ ಶ್ರೀಮಂತರ ಮನೆಯಲ್ಲಿ ನೋಡಿರಬಹುದು, ಗಾಜಿನ ಪಾತ್ರೆಯನ್ನು ಅವರು ಹೆಚ್ಚಾಗಿ ಬಳಸುತ್ತಾರೆ. ಈ ಗಾಜು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಗಾಜಿನ ಜಾರಿನಲ್ಲಿ ಉಪ್ಪನ್ನು ಇಡುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಗಾಜು ಮತ್ತು ಸ್ಟೀಲ್ ಪಾತ್ರೆಗಳು ಆಹಾರದ ಗುಣಮಟ್ಟವನ್ನು ದೀರ್ಘಕಾಲ ಕಾಪಾಡುತ್ತವೆ. ಇನ್ನ ಹಿತ್ತಾಳೆ, ತಾಮ್ರ ಅಥವಾ ಗಾಜಿನ ಪಾತ್ರೆಯಲ್ಲಿ ಬಳಸುವುದು ರಾಜಮನೆತನದ ಲಕ್ಷಣ ಮತ್ತು ಇದು ಮನೆಯಲ್ಲಿ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ನಾವು ಬಳಸುವ ಸಾಸಿವೆ, ಜೀರಿಗೆ, ಅರಿಶಿನ ಪ್ರತಿಯೊಂದು ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿದವು. ಉದಾಹರಣೆಗೆ ಅರಿಶಿನ ಗುರುಗ್ರಹಕ್ಕೆ ಸಂಬಂಧಿಸಿತು. ಇವುಗಳನ್ನು ಪ್ಲಾಸ್ಟಿಕ್ನಲ್ಲಿ ಇಟ್ಟಾಗ ಆ ಗ್ರಹಗಳ ಶುಭ ಫಲ ನಮಗೆ ದೊರೆಯುವುದಿಲ್ಲ. ಸ್ಟೀಲ್ ಅಥವಾ ಹಿತ್ತಾಳೆ ಪಾತ್ರೆಗಳು ನೈಸರ್ಗಿಕ ಲೋಹಗಳು. ಇವು ಮಸಾಲೆಯಲ್ಲಿರುವ ಪ್ರಾಣಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಪ್ಲಾಸ್ಟಿಕ್ ನಿರ್ಜೀವ ಮತ್ತು ಕೃತಕ ವಸ್ತುವಾದ್ದರಿಂದ ಅದು ಆಹಾರದ ಸಾತ್ವಿಕ ಗುಣವನ್ನು ನಾಶಪಡಿಸುತ್ತದೆ. ಹಾಗಿದ್ದರೆ ಈ ಎಲ್ಲಾ ಸಮಸ್ಯೆಗೆ ನಾವು ಏನು ಮಾಡಬೇಕು? ಹಿಂದೆ ನಿಮ್ಮ ಅಡಿಗೆ ಮನೆಯಲ್ಲಿರುವ ಹಳೆ ಪ್ಲಾಸ್ಟಿಕ್ ಡಬ್ಬಿಗಳನ್ನು ತೆಗೆದುಹಾಕಿ. ಉಪ್ಪನ್ನು ಗಾಜಿನ ಅಥವಾ ಪಿಂಗಾಣಿಯ ಜಾರಿನಲ್ಲಿ ಇಡಿ. ಮಸಾಲೆ ಪದಾರ್ಥಗಳನ್ನು ಸ್ಟೀಲ್ ಡಬ್ಬಿಗಳಲ್ಲಿ ಸಂಗ್ರಹಿಸಿ. ಸಾಧ್ಯವಾದರೆ ಮಣ್ಣಿನ ಪಾತ್ರೆಗಳನ್ನು ಬಳಸಿ. ಇನ್ನ ಸಕ್ಕರೆಯು ಬಿಳಿ ಬಣ್ಣದಾಗಿದ್ದು ಇದು ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಚಂದ್ರನು ಮನಸ್ಸಿನ ಕಾರಕ ಮತ್ತು ಶುಕ್ರನು ಐಶ್ವರ್ಯದ ಕಾರಕ. ಸಕ್ಕರೆಯನ್ನು ಯಾವಾಗಲೂ ಗಾಜಿನ ಪಾತ್ರೆಯಲ್ಲಿ ಇಡುವುದು ಶ್ರೇಷ್ಠ. ಗಾಜು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಇದು ಮನೆಯಲ್ಲಿ ಸುಖ ಮತ್ತು ಭೋಗ ಭಾಗ್ಯಗಳನ್ನು ವೃದ್ಧಿಸುತ್ತದೆ.
ಸಕ್ಕರೆಯು ಸಿಹಿಯಾದ ವಸ್ತು. ಪ್ಲಾಸ್ಟಿಕ್‌ನಂತಹ ಕೃತಕ ವಸ್ತುಗಳಲ್ಲಿ ಇದನ್ನು ದೀರ್ಘಕಾಲ ಇಟ್ಟಾಗ ಅದರಲ್ಲಿರುವ ಧನಾತ್ಮಕ ಶಕ್ತಿ ಕ್ಷೀಣಿಸುತ್ತದೆ. ಇದು ಮನೆಯ ಸದಸ್ಯರಲ್ಲಿ ಮಾನಸಿಕ ಅಶಾಂತಿಗೆ ಕಾರಣವಾಗಬಹುದು. ಇನ್ನು ವೀಕ್ಷಕರೇ, ಕೇವಲ ಉಪ್ಪು ಮಾತ್ರವಲ್ಲ, ನಾವು ದಿನನಿತ್ಯ ಬಳಸುವ ಎಣ್ಣೆಯೂ ನಮ್ಮ ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಎಣ್ಣೆಯು ಶನಿದೇವರಿಗೆ ಅತ್ಯಂತ ಪ್ರಿಯವಾದ ವಸ್ತು. ಶನಿದೇವರಿಗೆ ಸಂಬಂಧಿಸಿದ ವಸ್ತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸದಿದ್ದರೆ ಅದು ಗ್ರಹದೋಷಕ್ಕೆ ಕಾರಣವಾಗಬಹುದು. ಅಡಿಗೆ ಎಣ್ಣೆಯನ್ನು ಶೇಖರಿಸಲು ಸ್ಟೀಲ್ ಅಥವಾ ಪಿಂಗಾಣಿ ಪಾತ್ರೆಗಳು ಅತ್ಯುತ್ತಮ. ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ಎಣ್ಣೆಯನ್ನು ಇಡುವುದು ಆಧ್ಯಾತ್ಮಿಕವಾಗಿ ಅಶುಭ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಪ್ಲಾಸ್ಟಿಕ್ ರಾಹುಗೆ ಸಂಬಂಧಪಟ್ಟಿದ್ದು, ಹಾಗೆ ಎಣ್ಣೆ ಶನಿಗೆ ಸಂಬಂಧಪಟ್ಟಿದ್ದು. ಇವೆರಡೂ ಸೇರಿದಾಗ ಮನೆಯಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ವಾಸ್ತು ಪ್ರಕಾರ ಎಣ್ಣೆಯನ್ನು ಅಡಿಗೆ ಮನೆಯ ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು. ಇದು ಮನೆಯ ಸ್ಥಿರತೆಯನ್ನು ಕಾಪಾಡುತ್ತದೆ. ಈ ಸಣ್ಣ ಬದಲಾವಣೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಅಲೆಯನ್ನು ಸೃಷ್ಟಿಸುತ್ತದೆ, ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಹಣದ ಅರಿವು ಹೆಚ್ಚಾಗುತ್ತದೆ. ನೆನಪಿಡಬೇಕಾದ ಪ್ರಮುಖ ಅಂಶಗಳು ಏನು ಅಂತ ಅಂದ್ರೆ, ಉಪ್ಪನ್ನ ನಾವು ಎಂದಿಗೂ ಕೈನಿಂದ ನೇರವಾಗಿ ತೆಗೆದುಕೊಳ್ಬಾರ್ದು. ಸಾಧ್ಯವಾದರೆ ಸ್ಟೀಲ್ ಚಮಚವನ್ನ ಬಳಸಬೇಕು. ಹಾಗೆ ಶುಕ್ರವಾರದ ದಿನ ಉಪ್ಪನ್ನು ಹೊಸ ಮಣ್ಣಿನ ಪಾತ್ರೆಗೆ ತುಂಬೋದು ಅತ್ಯಂತ ಶುಭದಾಯಕ. ಹಾಗೆ ಅಡಿಗೆ ಮನೆಯ ಮೂಲೆಯಲ್ಲಿ ಉಪ್ಪನ್ನ ತೆರೆದಿಡಬಾರ್ದು, ಅದು ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ತದೆ. ಹಾಗಾಗಿ ನಾವು ಉಪ್ಪಿನ ಡಬ್ಬವನ್ನ ಯಾವಾಗಲೂ ಮುಚ್ಚಿ ಇಟ್ಟಿರಬೇಕು. ಕೇವಲ ಉಪ್ಪು ಮಾತ್ರವಲ್ಲ, ನಾವು ದಿನನಿತ್ಯ ಬಳಸುವ ಸಕ್ಕರೆ ಮತ್ತು ಎಣ್ಣೆ ಹಾಗೆ ಮಸಾಲ ಪದಾರ್ಥಗಳು ನಮ್ಮ ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಸಕ್ಕರೆಯನ್ನು ಗಾಜಿನ ಜಾರಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸದಾ ಕಾಲ ಸಿಹಿ ಸುದ್ದಿ ಕೇಳಿ ಬರುತ್ತದೆ. ಹಾಗೆಯೇ ಎಣ್ಣೆಯ ಡಬ್ಬಿಯನ್ನು ಪ್ಲಾಸ್ಟಿಕ್ನಲ್ಲಿ ಇಡುವ ಬದಲು ಸ್ಟೀಲ್ ಪಾತ್ರೆಗೆ ವರ್ಗಾಯಿಸಿ. ನೆನಪಿಡಿ, ಎಣ್ಣೆಯ ಪಾತ್ರೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಜಿಡ್ಡು ಹಿಡಿದ ಪಾತ್ರೆಗಳು ಶನಿ ದೋಷಕ್ಕೆ ಆಹ್ವಾನ ನೀಡಿದಂತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣವಿರುತ್ತದೆ. ಹಿಂದೆ ನಿಮ್ಮ ಅಡಿಗೆ ಮನೆಯಿಂದ ಪ್ಲಾಸ್ಟಿಕ್ ಡಬ್ಬಗಳನ್ನು ದೂರ ಮಾಡಿ ಮಣ್ಣಿನ ಅಥವಾ ಗಾಜಿನ ಪಾತ್ರೆಗಳಿಗೆ ಆದ್ಯತೆ ನೀಡಿ. ಈ ಸಣ್ಣ ಬದಲಾವಣೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ತರಲಿ ಎಂದು ಆಶಿಸುತ್ತೇನೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಅಡಿಗೆ ಮನೆ ನಿಮ್ಮ ಜೀವನದ ಕನ್ನಡಿ. ಅಲ್ಲಿರುವ ಶುಚಿತ್ವ ಮತ್ತು ನೀವು ಬಳಸುವ ಪಾತ್ರೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ದೈವಿಕ ವಿಚಾರಗಳಿಗಾಗಿ ದೇಗುಲ ದಾರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಬಾರಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.